ಕ್ಯಾಲ್ಸಿಯಂ ಕೊರತೆಯಿಂದನೂ ಈ ಒಂದು ಸಮಸ್ಯೆಗಳು ಬರ್ತವೆ. ಜಾಸ್ತಿ ಹಲ್ಲುಜ್ತಾರೆ, ಉಜ್ಜಿ ಜಾಸ್ತಿ ಉಜ್ಜೋದ್ರಿಂದ ಕೂಡ ಆ ಒಂದು ಸಮಸ್ಯೆ ಹೆಚ್ಚಾಗಿ ಬರ್ತದೆ. ನೀವು ಬಳಸೋ ಎಲ್ಲಾ ಪೇಸ್ಟ್ಗಳಲ್ಲೂ ಕೂಡ ಫ್ಲೋರೈಡ್ ಅಂಶ ಜಾಸ್ತಿ ಇದೆ. ಗುಟ್ಕಾ ತಂಬಾಕು ತಿಂತಾ ಇರ್ತಾರೆ, ಬೀಡಿ ಸಿಗರೇಟು, ಇದರಿಂದನೂ ಕೂಡ ಹಲ್ಲಿನ ಕಲರ್ ಹಾಳಾಗುತ್ತೆ. ಆ ಎಲ್ಲಾ ಪೇಸ್ಟ್ಗಳನ್ನು ಮೊದಲು ಮನೆಯಿಂದ ಹೊರಗಡೆ ಹಾಕಿ ಒಂದು ನ್ಯಾಚುರಲ್ ಹಲ್ಲು ಪುಡಿಯನ್ನ ಮನೆಯಲ್ಲೇ ಮಾಡ್ಕೊಳಕ್ ಹೇಳ್ತೀನಿ. ಅದನ್ನ ಮಾಡ್ಕೊಂಡು ಹಲ್ಲು ಉಜ್ಜೋದ್ರಿಂದ ಹಲ್ಲು ಯಾವತ್ತು ಹಳದಿ ಆಗೋದಿಲ್ಲ. ಸ್ವಚ್ಛ ಆಗ್ಬೇಕಂದ್ರೆ ನಿಂಬೆ ರಸದಲ್ಲಿ ಉಜ್ಜಿ. ಯಾರಿಗೆ ಹಲ್ಲಲ್ಲಿ ರಕ್ತ ಸೋರ್ತಾ ಇರ್ತದೆ, ಕೀವಾಗಿರುತ್ತೆ, ಹಲ್ಲು ನೋವು ಬರ್ತಾ ಇರ್ತದೆ, ಹಲ್ಲು ಜೋಮ್ ಅಂತ ಇರ್ತದೆ, ಅದು ಒಂದ್ 2 ದಿವಸ 3 ದಿವಸದಲ್ಲೇ ಅವ್ರಿಗೆ ರಿಸಲ್ಟ್ ಬರ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಹಲ್ಲು ಪೌಡರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹಳದಿ ಹಲ್ಲುಗಳು, ಕಪ್ಪು ಹಲ್ಲುಗಳು ನೋಡ್ಲಿಕ್ಕೆ ತುಂಬಾ ಅಸಹ್ಯವಾಗಿ ಕಾಣ್ತಾ ಇರ್ತವೆ. ಅವುಗಳನ್ನ ಸಂಪೂರ್ಣವಾಗಿ ಸ್ವಚ್ಛವಾಗಿ ಹೊಳೆಯುವಂತೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕಾರಣ ನೋಡ್ಬೇಕು. ಮೊದಲು ಸ್ಪಷ್ಟವಾಗಿ ಆ ಕಾರಣ ತಿಳ್ಕೊಂಡ್ರೆ ಪರಿಹಾರ ಕಂಡುಕೊಳ್ಬಹುದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಕೊರತೆಯಿಂದನೂ ಈ ಒಂದು ಸಮಸ್ಯೆಗಳು ಬರ್ತವೆ. ಹಾಗೆ ಹಲ್ಲಿನ ಸ್ವಚ್ಛತೆಯನ್ನು ಸರಿಯಾಗಿ ಕಾಯ್ದುಕೊಳ್ಳದೆ ಇರೋದ್ರಿಂದ ಕೆಲವು ಜನ ಸರಿಯಾಗಿ ಹಲ್ಲು ಉಜ್ಜದೇ ಇಲ್ಲ, ಅದರಿಂದನೂ ಕೂಡ ಈ ಸಮಸ್ಯೆ ಬರ್ತದೆ. ಇನ್ನು ಕೆಲವು ಜನ ಜಾಸ್ತಿ ಹಲ್ಲು ಉಜ್ತಾರೆ, ಉಜ್ಜಿ ಜಾಸ್ತಿ ಉಜ್ಜೋದ್ರಿಂದ ಕೂಡ ಆ ಒಂದು ಸಮಸ್ಯೆ ಹೆಚ್ಚಾಗಿ ಬರ್ತದೆ. ಯಾಕಂದ್ರೆ ಗಮ್ಸ್ ಎಲ್ಲ ಲೂಸ್ ಆಗಿ ಹಲ್ಲಿನಲ್ಲಿ ಏನಾಗ್ತದೆ, ನಿಶಕ್ತಿ ಉಂಟಾಗಿ ಹಲ್ಲಿನ ನರನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಇಂಥ ಒಂದು ಎಕ್ಸ್ಟ್ರಾ ಹೈಜಿನ್ ಇಂದ, ಓವರ್ ಹೈಜಿನ್ ಇಂದ ಈ ಸಮಸ್ಯೆ ಬರುತ್ತೆ. ಆಮೇಲೆ ಕೆಲವು ಜನರಲ್ಲಿ ವಸುಳುವಿನ ನಿಶಕ್ತಿಯಿಂದ, ಹಲ್ಲಿನ ನರಗಳ ದೌರ್ಬಲ್ಯತೆಯಿಂದನೂ ಕೂಡ ಈ ಒಂದು ಡೆಂಟಲ್ ಡಿಸ್ಕಲರೇಷನ್ ಅಂದ್ರೆ ಹಲ್ಲಿನ ಒಂದು ಕಲರ್ ಏನಾಗ್ತಕ್ಕಂಥದ್ದು ಹಾಳಾಗ್ತಕ್ಕಂಥ ಕಾರಣ ಇರ್ತವೆ. ಕೆಲವು ಜನ ಮಕ್ಕಳು ಚಾಕ್ಲೇಟು, ಆ ಜಂಕ್ ಫುಡ್, ಫಾಸ್ಟ್ ಫುಡ್ ತಿಂತಾ ಇರ್ತಾರೆ, ಅದರಿಂದ ಕೂಡ ಹಲ್ಲಿನ ಕಲರ್ ಹಾಳಾಗುತ್ತೆ. ಇನ್ನು ಕೆಲವು ಜನ ಗುಟ್ಕಾ ತಂಬಾಕು ತಿಂತಾ ಇರ್ತಾರೆ, ಬೀಡಿ ಸಿಗರೇಟು, ಇದರಿಂದನೂ ಕೂಡ ಹಲ್ಲಿನ ಕಲರ್ ಹಾಳಾಗುತ್ತೆ. ಹೀಗೆ ಪೇಸ್ಟ್ ಬಳಸ್ತಾ ಇರ್ತಾರೆ ಕೆಲವು ಜನ. ಈ ನೀವು ಬಳಸೋ ಎಲ್ಲಾ ಪೇಸ್ಟ್ಗಳಲ್ಲೂ ಕೂಡ ಫ್ಲೋರೈಡ್ ಅಂಶ ಜಾಸ್ತಿ ಇದೆ. ಆ ಎಲ್ಲಾ ಪೇಸ್ಟ್ಗಳನ್ನು ಮೊದಲು ಮನೆಯಿಂದ ಹೊರಗಡೆ ಹಾಕಿ ಒಂದು ನ್ಯಾಚುರಲ್ ಹಲ್ಲು ಪುಡಿಯನ್ನ ಮನೆಯಲ್ಲೇ ಮಾಡ್ಕೊಳಕ್ ಹೇಳ್ತೀನಿ. ಅದನ್ನ ಮಾಡ್ಕೊಂಡು ಹಲ್ಲು ಉಜ್ಜೋದ್ರಿಂದ ಹಲ್ಲು ಯಾವತ್ತು ಹಳದಿ ಆಗೋದಿಲ್ಲ, ಕಪ್ಪು ಆಗೋದಿಲ್ಲ. ಈ ಪೇಸ್ಟ್ಗಳಲ್ಲಿ 1000 ppm ಗಿಂತ ಹೆಚ್ಚಾಗಿ ಫ್ಲೋರೈಡ್ ಅಂಶ ಇದೆ. ಆ ಫ್ಲೋರೈಡ್ ಅಂಶ ಹೆಚ್ಚಾಗಿರೋದ್ರಿಂದ ಅಂತ ಪೇಸ್ಟ್ ಅನ್ನು ನಾವು ಬಳಸೋದ್ರಿಂದ ಕೂಡ ಹಲ್ಲು ಕಪ್ಪು ಮತ್ತೆ ಹಳದಿ ಆಗುವ ಸಮಸ್ಯೆ ಎದುರಾಗ್ತದೆ. ಎಲ್ಲಾ ಕಾರಣಗಳನ್ನು ನಾವು ನೋಡಿದ್ವಿ. ಈಗ ಅದಕ್ಕೆ ಪರಿಹಾರ ನೋಡೋಣ. ಅದಕ್ಕೆ ಪರಿಹಾರ ನೋಡೋದಾದ್ರೆ, ಅಡುಗೆ ಸೋಡಾ ತೆಗೆದುಕೊಳ್ಳಿ, ಸೈಂಧವ ಲವಣ ತೆಗೆದುಕೊಳ್ಳಿ, ಆಮೇಲೆ ನಾಟಿ ಹಸುವಿನ ಬೆರಣಿಯಿಂದ ಸುಟ್ಟು ತಯಾರಿಸಿರ್ತಕ್ಕಂಥ ಬೂದಿ, ಆ ಬೂದಿ ಆಗಿರ್ಬೋದು, ಬೂದಿ ತೆಗೆದುಕೊಳ್ಳಿ. ಆಮೇಲೆ ಪಟ್ಟಕ ಅಂತ ಬರ್ತದೆ, ಆ ಪಟ್ಟಕವನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಇವೆಲ್ಲ ಪುಡಿಗಳನ್ನ 50 ಗ್ರಾಮ್ ಹಾಕಿದರೆ, ಪಟ್ಟಕದ ಪುಡಿಯನ್ನ ನೀವೊಂದು 10 ಗ್ರಾಮ್ ಹಾಕಿ ಸಾಕು. ಇಷ್ಟೆಲ್ಲ ಮಿಶ್ರಣ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನ ಹಲ್ಲು ಉಜ್ಜೋ ಸಂದರ್ಭದಲ್ಲಿ ನಿಂಬೆ ರಸದಲ್ಲಿ ಹಾಕಿ ಕಲಸಿ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹಲ್ಲು ಉಜ್ಜಿ. ನಿಮಗೆ ಮೊದಲನೇ ದಿನದನ್ನೇ ಹಲ್ಲಿನ ಕೊಳೆ ಹೋಗ್ತಕ್ಕಂಥ ಒಂದು ಅನುಭವ ಆಗ್ತದೆ. ಮೊದಲನೇ ದಿನದಿಂದ ನೀವು ರಿಸಲ್ಟ್ ನೋಡ್ಬೋದು. ಈ ರೀತಿ ನೀವು ಪ್ರಯೋಗ ಮಾಡೋದ್ರಿಂದ ಇದನ್ನು ನೀವು ಬಳಸಿ. ಹಲ್ಲಿನ ಕೊಳೆ ಹೋದ್ಮೇಲೆ ನೀವೇನು ಮಾಡ್ಬೋದು ಅಂದರೆ, ನಿಂಬೆ ರಸ ಇಲ್ಲದೆ ಬರೀ ಆ ಪೌಡ್ರನ್ನ ಹಲ್ಲು ಉಜ್ಜೋದ್ರಿಂದ 100 ವರ್ಷದವರೆಗೂ ನಿಮ್ಮ ಹಲ್ಲು ಗಟ್ಟಿಯಾಗಿರ್ತವೆ. 100 ವರ್ಷದವರೆಗೂ ನಿಮ್ಮ ಹಲ್ಲಿನ ಹುಳುಕು, ಹಲ್ಲಿನ ನರಗಳ ದೌರ್ಬಲ್ಯತೆ, ಹಲ್ಲು ಜೋಮು, ಹಲ್ಲು ನೋವಿನ ಸಮಸ್ಯೆ ಯಾವುದೂ ಬರೋದಿಲ್ಲ. ಅದ್ಭುತವಾಗಿರ್ತಕ್ಕಂಥ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಟೂತ್ ಪೌಡರ್ ಹೇಳಿದ್ದೀನಿ, ಅದನ್ನ ಮಾಡ್ಕೊಳ್ಳಿ. ಹಲ್ಲು ಬಿಳಿ ಆಗ್ಬೇಕಂದ್ರೆ, ಸ್ವಚ್ಛ ಆಗ್ಬೇಕಂದ್ರೆ ನಿಂಬೆ ರಸದಲ್ಲಿ ಉಜ್ಜಿ, ಅದು ಸ್ವಚ್ಛ ಆದ್ಮೇಲೆ ಹಾಗೆ ಪೌಡರ್ನ ನೀವು ಉಜ್ಜಬಹುದು. ಆದ್ಮೇಲೆ ಇದಕ್ಕಿನ ನಿಮಗೇನಾದರೂ ಬೇರೆ ಬೇರೆ ಸಮಸ್ಯೆಗಳಿಂದ ಅಥವಾ ಈ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಅದೇನೇ ಈ ಮನೆ ಮದ್ದಿನಿಂದ ಗುಣ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಆಶ್ರಮದಲ್ಲಿ ದಂತಶಕ್ತಿ ಗೋಲ್ಡ್ ಅಂತ ಹೇಳಿ ಒಂದು ಪೌಡರ್ ಮಾಡಿದ್ವಿ. ಅದ್ಭುತವಾಗಿರ್ತಕ್ಕಂಥ ಪೌಡರ್, ಅತ್ಯಂತ ಕಡಿಮೆ ಮೌಲ್ಯದಲ್ಲಿ ನಿಮಗೆ ಸಿಗ್ತದೆ ಬೆಲೆಯಲ್ಲಿ.
ಆ ಪೌಡರ್ನು ಕೂಡ ನೀವು ಪ್ರತಿನಿತ್ಯ ಹಲ್ಲು ಉಜ್ಜಲಿಕ್ಕೆ ಬಳಸ್ಬೋದು. ಅದ್ಭುತವಾಗಿ ಯಾರಿಗೆ ಹಲ್ಲಲ್ಲಿ ರಕ್ತ ಸೋರ್ತಾ ಇರ್ತದೆ, ಕೀವಾಗಿರುತ್ತೆ, ಹಲ್ಲು ನೋವು ಬರ್ತಾ ಇರ್ತದೆ, ಹಲ್ಲು ಜೋಮ್ ಅಂತ ಇರ್ತದೆ, ಅದು ಒಂದು 2 ದಿವಸ 3 ದಿವಸದಲ್ಲೇ ಅವ್ರಿಗೆ ರಿಸಲ್ಟ್ ಬರ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಹಲ್ಲು ಪೌಡರ್. ಪ್ರತಿಶತ 95% ಜನರಿಗೆ ಆ ಹಲ್ಲಿನ ಪೌಡರ್ ಇಂದ ದೊಡ್ಡ ದೊಡ್ಡ ಹಲ್ಲಿನ ರೋಗಗಳು ಗುಣ ಆಗಿರೋ ಉದಾಹರಣೆಯನ್ನ ನಾವು ನೋಡಿದ್ದೇವೆ. ಆ ಒಂದು ಪೌಡರ್ನು ಕೂಡ ನಮ್ಮ ಆಶ್ರಮದಿಂದ ತರಿಸ್ಕೊಂಡು ತಾವು ಬಳಸ್ಬೋದು. ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಕೆಲವು ಜನ ಬೆಲ್ ಐಕನ್ ಪ್ರೆಸ್ ಮಾಡ್ತಾ ಇಲ್ಲ. ತಮಗೊಂದು ರಿಕ್ವೆಸ್ಟ್ ಏನಂದ್ರೆ ಆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಹೊಸ ನಾವು ವಿಡಿಯೋ ಹಾಕ್ತೀವಲ್ಲ ನೋಟಿಫಿಕೇಶನ್ ಬರ್ತದೆ. ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರೊಂದ್ಸರಿ ಚೆಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ನೋಟಿಫಿಕೇಶನ್ ತಾವು ನೋಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನ ಮಾಡಿದರೆ 106 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.